ಸಿಎಂ ಸಿದ್ದುಗೆ ಕೈಕಮಾಂಡ್ ಮೂಗುದಾರ. ಕಾಂಗ್ರೆಸ್ನಲ್ಲಿ 2 ಸಮಿತಿಗಳ ರಚನೆಗೆ ನಿರ್ಧಾರ. ಮುಂದಿನ ವಾರ ಸದಸ್ಯರ ಹೆಸರುಗಳು ಪ್ರಕಟ. ಲೋಕಸಭಾ ಚುನಾವಣೆಗೆ ಮತದಾರರನ್ನು ಸೆಳೆಯುವಂತಹ ಗುರಿ. ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ಫುಡ್ ಬಿಲ್ ಶೀಘ್ರ ಜಾರಿ. ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸೋನಿಯಾ ಕಟ್ಟಪ್ಪಣೆ. ಗೋದ್ರೋತ್ತರ ಗಲಭೆಯಲ್ಲಿ ಮಡಿದವರನ್ನ ನಾಯಿ ಮರಿಗೆ ಹೋಲಿಕೆ. ಮೋದಿ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಎಸ್ಪಿ ಕಟು ಟೀಕೆ. ಗುಜರಾತ್ ಸಿಎಂ ಕ್ಷಮಾಪಣೆಗೆ ಹೆಚ್ಚಾಗಿದೆ ಒತ್ತಡ. ಮಹಾರಾಷ್ಟ್ರದಲ್ಲಿ ಮಳೆಯ ಆರ್ಭಟ. ಬೆಳಗಾವಿ ಜಿಲ್ಲೆಯಲ್ಲಿ ರಸ್ತೆ ಸೇತುವೆಗಳು ಜಲಾವೃತ. ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತ. ಹಾರಿ ಹೋಯಿತು ಬಾಲಿವುಡ್ ಪ್ರಾಣ. ಹಿಂದಿ ಚಿತ್ರರಂಗದ ಬ್ಲಾಕ್ ಗೋಲ್ಡ್ ಪಂಚಭೂತಗಳಲ್ಲಿ ಲೀನ. ಗಣ್ಯಾತಿ ಗಣ್ಯರಿಂದ ಮಹಾನ್ ನಟನಿಗೆ ಅಂತಿಮ ನಮನ. ನಮಸ್ಕಾರ, ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಅದರಲ್ಲೂ ಸಿದ್ದರಾಮಯ್ಯನವರ ಓಟಕ್ಕೆ ಹೋಗಕ್ಕೆ ಕಡಿವಾಣ ಹಾಕಲಿಕ್ಕೆ ಈಗಾಗಲೇ ಹೈಕಮಾಂಡ್ ಚಿಂತನೆಯನ್ನು ಮಾಡ್ತಿರುವಂಥದ್ದು ಗೊತ್ತಾಗಿರುವಂಥ ಸಂಗತಿ. 2 ಸಮಿತಿಗಳನ್ನು ರಚಿಸಬೇಕು ಅಂತ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ವಿವರಗಳನ್ನು ನಿಮಗೆ ಆರಂಭದಲ್ಲಿ ಕೊಡ್ತೀವಿ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿರುವಂಥ ಸಂಗತಿ ಅಂದರೆ ಈ ಗೋದ್ರೋತ್ತರ ಗಲಭೆಯಲ್ಲಿ ಮಾಡಿದಂಥವ್ರನ್ನ ನರೇಂದ್ರ ಮೋದಿ ನಾಯಿ ಮರಿಗೆ ಹೋಲಿಕೆ ಮಾಡಿರುವಂಥದ್ದು ಬಹಳ ಟೀಕೆ ವ್ಯಕ್ತವಾಗಿದೆ. ಕೆಲವೊಂದು ಪರವಾದಂಥ ಧ್ವನಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗಣ್ಯರಿರ್ತಾರೆ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಆರಂಭದಲ್ಲಿ ಕಾಂಗ್ರೆಸ್ಸಿನ ಸುದ್ದಿನ ತೆಗೆದುಕೊಳ್ಳಬೇಕು. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಸಮನ್ವಯ ಮೂಡಿಸಲಿಕ್ಕೆ ಹೈಕಮಾಂಡ್ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದೆ. ಹೀಗಾಗಿ 2 ಸಮಿತಿಗಳನ್ನು ರಚಿಸಬೇಕು ಅಂತ ಅದು ಮುಂದುವರೆದಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಇದು ಒಂದು ಸಮನ್ವಯ ಸಮಿತಿ, ಇನ್ನೊಂದು ಪ್ರಣಾಳಿಕೆ ಅನುಷ್ಠಾನ ಸಮಿತಿ. ಇದರಿಂದ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಸಿದ್ದರಾಮಯ್ಯನವರ ಓಟ ಏನಿದೆ ಆ ಓಟಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥದ್ದೊಂದು. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಅತೃಪ್ತರು ಏನಿದ್ದಾರೆ ಅಂಥವರಿಗೆ ಒಂದಷ್ಟು ಸ್ಥಾನಮಾನಗಳನ್ನು ಕಲ್ಪಿಸುವಂಥ ಒಂದು ಪ್ರಯತ್ನ ಹೈಕಮಾಂಡ್ನಿಂದ. ಸಿಎಂ ಸಿದ್ದುಗೆ ಕೈಕಮಾಂಡ್ ಮೂಗುದಾರ. ಕಾಂಗ್ರೆಸ್ನಲ್ಲಿ 2 ಸಮಿತಿ ರಚನೆಗೆ ನಿರ್ಧಾರ. ಸಮನ್ವಯ ಪ್ರಣಾಳಿಕೆ ಸಮಿತಿಗೆ ಗ್ರೀನ್ ಸಿಗ್ನಲ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳು ಕಳೆದಿಲ್ಲ. ಈಗಾಗಲೇ ಕಾಂಗ್ರೆಸ್ ನಾಯಕರಲ್ಲಿ ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮೂಗುದಾರ ಹಾಕೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ 6 ಸದಸ್ಯರ ಸಮನ್ವಯ ಸಮಿತಿ ಮತ್ತು 8 ಸದಸ್ಯರ ಪ್ರಣಾಳಿಕೆ ಅನುಷ್ಠಾನ ಸಮಿತಿ ರಚಿಸೋಕೆ ತೀರ್ಮಾನಿಸಲಾಗಿದೆ. ಬಹುತೇಕ ಮುಂದಿನ ವಾರ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ 2 ಸಮಿತಿ ಸದಸ್ಯರ ಹೆಸರುಗಳನ್ನು ಅಧಿಕೃತವಾಗಿ ಪ್ರಕಟಿಸಲಿದ್ದಾರೆ ಎನ್ನಲಾಗಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ರನ್ನ ಭೇಟಿಯಾಗಿದ್ರು. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಕೂಡ ಹಾಜರಿದ್ರು. ಈ ವೇಳೆ ಸಮನ್ವಯ ಸಮಿತಿ ಕುರಿತು ಮಾತುಕತೆ ನಡೆದಿದೆ. ಇನ್ನು ದಿಗ್ವಿಜಯ್ ಸಿಂಗ್ ಅಧ್ಯಕ್ಷತೆಯ ಸಮನ್ವಯ ಸಮಿತಿಯಲ್ಲಿ ಸಿದ್ದರಾಮಯ್ಯ, ಪರಮೇಶ್ವರ್, ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಸೆಲ್ವಕುಮಾರ್ ಹಾಗೂ ಸಂಪುಟದಿಂದ ಓರ್ವ ಹಿರಿಯ ಸಚಿವರು ಮತ್ತು ರಾಜ್ಯದ ಹಿರಿಯ ನಾಯಕರೊಬ್ಬರು ಇರಲಿದ್ದಾರೆ ಎನ್ನಲಾಗಿದೆ. ದಿಗ್ವಿಜಯ್ ಸಿಂಗ್ ಅವರ ಜೊತೆಯಲ್ಲಿ ಕೋಆರ್ಡಿನೇಷನ್ ಕಮಿಟಿ ಬಗ್ಗೆ ಮತ್ತು ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟೇಷನ್ ಕಮಿಟಿ ಬಗ್ಗೆ ಹೆಸರುಗಳು ಕೇಳಿದ್ರು, ಕೊಟ್ಟಿದ್ದೀವಿ ಅಷ್ಟೇ. ಹೌದು, ಅವರು ಕೊಟ್ಟಿದ್ದೀವಿ, ಅವ್ರು ತೀರ್ಮಾನ ಮಾಡ್ತಾರೆ. 5 ಜನ ಇರ್ತಾರೆ. ಇಲ್ಲ, ನಾವು ಅಧ್ಯಕ್ಷರು ಇರ್ತೀವಿ. ಒಬ್ಬರು ದಿಗ್ವಿಜಯ್ ಸಿಂಗ್ ಪ್ರೆಸಿಡೆಂಟ್ರು. ಅದಕ್ಕೆ 2ಕ್ಕೂ ಮ್ಯಾನಿಫೆಸ್ಟೋ ಕಮಿಟಿಗೂ ಅವರೇ ಚೇರ್ಮನ್. ಇನ್ನಿಬ್ಬರು ಹೆಸರುಗಳು ಕೊಟ್ಟಿದ್ದೀವಿ, ಅವ್ರು ತೀರ್ಮಾನ ಮಾಡ್ತಾರೆ. ಇಲ್ಲ ಅದಿಲ್ರಿ, 5 ಜನ ಅಂತ ಹೇಳಿದ್ನಲ್ಲ. ಒಬ್ಬರು ಪಕ್ಷದಿಂದ ಸೀನಿಯರ್ ಲೀಡರ್ ಯಾರಾದರೂ, ಒಬ್ಬರು CLP ಇಂದ 2 ಆಯ್ತಾ, ನಾನು ಅಧ್ಯಕ್ಷರು 4 ಆಯ್ತಾ, ದಿಗ್ವಿಜಯ್ ಸಿಂಗ್ 5 ಜನ. ಇನ್ನು ಪರಮೇಶ್ವರ್ ಹೇಳೋದೇ ಬೇರೆ. ಸಮನ್ವಯ ಸಮಿತಿ ರಚನೆಯ ಹೈಕಮಾಂಡ್ ನಿರ್ಧಾರ. ಇದರಲ್ಲಿ ನಾನು ಪರ್ಯಾಯ ನಾಯಕನಾಗುವ ಆಶಯವೇನಿಲ್ಲ ಎಂದಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸೂಚನೆ ಮೇಲೆ ಈ ಸಮನ್ವಯ ಸಮಿತಿ ನಡೀತಾ ಇದೆ. ಇದು ಪರಮೇಶ್ವರ್ ಮಾಡಿದ್ದಲ್ಲ, ಮೊದಲನೇ ಕ್ಲಾರಿಫಿಕೇಷನ್ನು. ಆದ್ದರಿಂದ 2ನೇದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ಪರಮೇಶ್ವರ್ ಅವರಿಗೆ ಹೌದು ನೀವು ಅಧ್ಯಕ್ಷರಾಗಿ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಹೇಳೋದೇ ತಪ್ಪು ಅಂತ ನಾನು ಭಾವಿಸೋದಿಲ್ಲ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ.
ಒಟ್ಟಾರೆ ಬಜೆಟ್ ಮಂಡಿಸಿದ ಬೆನ್ನಲ್ಲೇ ಸಮನ್ವಯ ಸಮಿತಿ ರಚಿಸಿ ಹೈಕಮಾಂಡ್ ಸಿದ್ದು ಓಟಕ್ಕೆ ಕಡಿವಾಣ ಹಾಕುವ ಪ್ರಯತ್ನ ಮಾಡ್ತಿದೆಯಾ ಅನ್ನುವ ಅನುಮಾನ ಶುರುವಾಗಿದೆ. ನವದೆಹಲಿಯಿಂದ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7. ತಾಲಿಬಾನ್ಗಳ ಅಟ್ಟಹಾಸ ಅನ್ನುವಂಥದ್ದು ಇಡೀ ವಿಶ್ವ ಅದನ್ನು ನೋಡ್ತಾ ಇದೆ. ಅದರಲ್ಲೂ ಪಾಕಿಸ್ತಾನದಲ್ಲಂತೂ ಇವರ ಅಟ್ಟಹಾಸ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಿನೇ. ಇಂಥ ಸಂದರ್ಭದಲ್ಲಿ ತಾಲಿಬಾನ್ಗಳ ವಿರುದ್ಧ ನಿಲ್ಲೋದು ಅನ್ನುವಂಥದ್ದು ಅದೊಂದು ದೊಡ್ಡ ಸಾಹಸನೆ ಸರಿ. ಆದರೆ ಒಂದೊಬ್ಬ ಪುಟ್ಟ ಬಾಲಕಿ ತಾಲಿಬಾನ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾಳೆ. ಪಾಕಿಸ್ತಾನದ ಮಲಾಲಾ ಯೂಸುಫ್. ಇವತ್ತು ಪಾಕಿಸ್ತಾನದ ಮಲಾಲಾ ಯೂಸುಫ್ ವಿಶ್ವಸಂಸ್ಥೆಯ ಯುವ ಅಧಿವೇಶನದಲ್ಲಿ ಶುಕ್ರವಾರ ಭಾಷಣ ಮಾಡಿ ಶಹಬ್ಬಾಷ್ ಗಿರಿ ಗಿಟ್ಟಿಸಿದ್ಲು. ಅದೇ ವೇದಿಕೆಯಲ್ಲಿ ಮಲಾಲಾಳಿಂದ ಪ್ರಶಸ್ತಿ ಸ್ವೀಕರಿಸಿ ಮನಚಾದ ಮಾತುಗಳಿಂದ ಬೆಂಗಳೂರಿನ ಹುಡುಗಿಯೊಬ್ಬಳು ಕೂಡ ಜನರ ಮನ ಗೆದ್ದಿರುವಂಥ ವಿಚಾರ ಬಹುತೇಕರಿಗೆ ಗೊತ್ತಾಗಿಲ್ಲ. ದೃಷ್ಟಿಚೇತನ ಮಕ್ಕಳ ಶಿಕ್ಷಣ ಹಕ್ಕಿಗಾಗಿ ಹೋರಾಟ ಮಾಡ್ತಿರುವಂಥ ಬೆಂಗಳೂರಿನ ಅಶ್ವಿನಿ ಅಂಗಡಿ ವಿಶ್ವಸಂಸ್ಥೆಯಲ್ಲಿ ಭರ್ಜರಿ ಶಹಬ್ಬಾಷ್ ಗಿರಿ ಗಿಟ್ಟಿಸಿದಂಥ ಬಾಲಕಿ. ಶುಕ್ರವಾರ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಬಾನ್ ಕಿ ಮೂನ್ ಜೊತೆ ಹಾಗೂ ಬ್ರಿಟನ್ನಿನ ಮಾಜಿ ಪ್ರಧಾನಿ ಗಾರ್ಡನ್ ಬ್ರೌನ್ ಜೊತೆ ವೇದಿಕೆ ಹಂಚಿಕೊಳ್ಳುವಂಥ ಅದೃಷ್ಟ ಈಕೆಗೆ ಸಿಕ್ಕಿತ್ತು. ಕರ್ನಾಟಕದ ಬಡ ಕುಟುಂಬದಲ್ಲಿ ಹುಟ್ಟಿದ ಅಶ್ವಿನಿ ಹುಟ್ಟಿದಾಗಿನಿಂದ ದೃಷ್ಟಿ ಕಳ್ಕೊಂಡವಳು. ಬಡತನ ಜೊತೆಗೆ ದೃಷ್ಟಿಹೀನತೆ ಈಕೆಗೆ ಶಿಕ್ಷಣದಿಂದ ವಂಚಿತಳಾಗೋ ಹಾಗೆ ಮಾಡಿತ್ತು. ಆದರೆ ಧೃತಿಗೆಡದೆ ಆಕೆ ಕಷ್ಟಪಟ್ಟು ಓದಿದ್ಲು. ಈಗ ವಿಕಲಚೇತನ ಮಕ್ಕಳ ಶೈಕ್ಷಣಿಕ ಹಕ್ಕಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾಳೆ. ಜೊತೆಗೆ ಇದನ್ನೇ ಉದ್ದೇಶ ಇಟ್ಕೊಂಡು ಹೋರಾಟ ನಡೆಸ್ತಿರುವಂಥ ಲಿಯೋನಾರ್ಡ್ ಚೆಶೇರ್ ಡಿಸಬಿಲಿಟಿ ಸಂಸ್ಥೆ ಜೊತೆಗೆ ಸೇರಿ ಈಕೆ ಹೋರಾಟ ಮಾಡ್ತಿರುವಂಥದ್ದು. ಅದರಿಂದಲೇ ವಿಶ್ವಸಂಸ್ಥೆಯ ಯುವ ಅಧಿವೇಶನದಲ್ಲಿ ಈಕೆಗೆ ಭಾಷಣ ಮಾಡುವಂಥ ಹಾಗೂ ಪ್ರಶಸ್ತಿ ಪಡೆಯುವಂಥ ಅವಕಾಶ ಸಿಕ್ಕಿದೆ. Let me share my experiences, like what are the challenges I faced during my college days. Like I have done my primary education in the special schools meant for visually impaired students, but I got admitted in regular university for for my secondary education. At that time I faced several challenges, like non-disabled students used to treat me as if I am not belong to the society. During lunch hours they made me to sit at a particular corner, but they were having food in a group with more enjoyment and entertainment. Even my professors, they were not aware of me and they did not put a single question during my lecture and they did not try to understand about it. ಗೋದ್ರೋತ್ತರ ಹಿಂಸಾಚಾರದ ಬಗ್ಗೆ ಮೋದಿ ಕೊಟ್ಟಿರುವಂಥ ಹೇಳಿಕೆ ಭಾರೀ ಸುದ್ದಿಯನ್ನು ಮಾಡಿರುವಂಥದ್ದು. ಅದರಲ್ಲೂ ಯಾರ್ಯಾರು ಸತ್ತಿದ್ದಾರೆ ಅವರನ್ನು ನಾಯಿ ಮರಿಗೆ ಹೋಲಿಸಿರುವಂಥ ಮೋದಿ ವಿಚಾರ ಬಹಳ ಟೀಕೆಗೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಎಲ್ ಹನುಮಂತಯ್ಯ ಇದ್ದಾರೆ, ಕಾಂಗ್ರೆಸ್ ನಾಯಕರು, ಅಶ್ವಿನ್ ಇದ್ದಾರೆ, ಸಮಾಜ ಸೇವಕರು, YSP ದತ್ತ ಏನು ಸ್ವಲ್ಪ ಹೊತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಶಾಸಕರು, JDS ನಾಯಕರು, ಮೈಸೂರಿನಿಂದ ಗೋ ಮಧುಸೂದನ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಗೋ ಮಧುಸೂದನ್ BJPಯ ನಾಯಕರು. ಸೊ ಇವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರಗಳನ್ನು ಕೂಡ ನೋಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.